ಸರ್. ಲಿಂಗನ್, ಒಂದ್ಸಲ ಕೃಷ್ಣ ತುಳಸಿನ ನಾನು ಕರಿತಾ ಇದ್ದೀನಿ ಅಂತ ಹೇಳು. ಸರಿ ಸರ್. ಲಿಂಗನ್. ಹಾ, ಏನ್ ಮೇಡಮ್? ಏನ್ ನಡೀತಿದೆ? ಚೇರ್ಮನ್ ಸರ್ ಕೃಷ್ಣ ತುಳಸಿನ ಕಾಲಿಂಗ್. ಆಗ್ಲೇ ಕಾಲ್ ಶುರುನಲ್ಲಿ ಲ್ಯಾಗ್ ಮಾಡಿದ್ದಕ್ಕೆ ಸರ್ಗೆ ಕೋಪ. ಅದಕ್ಕೆ ಈಗ ನಾನು ಕೃಷ್ಣ ತುಳಸಿನ ಕಾಲಿಂಗ್, ಸರ್ ಬೈದಿಂಗ್, ನಾನು ಹೇಳಿ ಹೋಗಿ. ಮೇಡಮ್, ನಿಮ್ಮನ್ನ ಚೇರ್ಮನ್ ಸರ್ ಕರ್ದಿಂಗ್. ಈಗ ಚೇರ್ಮನ್ ಸರ್ ಬೈಯೋದನ್ನ ಕೇಳಿ ಕೃಷ್ಣ ತುಳಸಿ ಹೊರಗೆ ಬರುವಾಗ ಮುಖ ಬಾಡ್ ಹೋಗಿರುತ್ತೆ. ನೋಡ್ತಾ ಇರಿ. ಸರ್ ಕರೆದ್ರಂತೆ. ಸೂಪರ್ ಕೃಷ್ಣ ತುಳಸಿ, ಕಾಲರ್ ಹತ್ರ ತುಂಬಾ ಚೆನ್ನಾಗಿ ಮಾತಾಡದೆ, ಎಕ್ಸ್ಟ್ರಾರ್ಡಿನರಿಯಾಗಿ ಮಾತಾಡದೆ. ಮಾತು ಕೇಳ್ತಿದ್ರೆ ನನಗೆ ಮತ್ತೆ ಮತ್ತೆ ಕೇಳಬೇಕು ಅನ್ಸೋ ಅಷ್ಟು ಅದ್ಭುತವಾಗಿ ಮಾತಾಡದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಫ್ಯೂಚರಲ್ಲಿ ಕಾಲರ್ಸ್ ಇಂಥ ಕ್ವಶನ್ ಕೇಳಿದಾಗ ಹೀಗೆ ಹ್ಯಾಂಡಲ್ ಮಾಡ್ಬೇಕಮ್ಮ. ಆಲ್ ದ ಬೆಸ್ಟ್. ಸರಿ ಸರ್, ಖಂಡಿತ ಬರ್ತೀನಿ ಸರ್. ಓಕೆನಮ್ಮ, ಹುಷಾರಾಗಿರು. ಚೇರ್ಮನ್ ಸರ್ ಇವಳನ್ ಬೈತಾರೆ, ಅದನ್ ಕೇಳಿ ಇವಳ ಮುಖ ಬಾಡ್ ಹೋಗುತ್ತೆ ಅಂತ ಅನ್ಕೊಂಡ್ರೆ ಇವಳೇನು ಬ್ರೈಟ್ ಆಗಿ ಬೆಳಗ್ತಿರೋ ಬಲ್ಬ್ ಹಾಗೆ ಸ್ಮೈಲ್ ಮಾಡ್ತಾ ಬರ್ತಿದ್ದಾಳೆ. ಛೇ. ಹಲೋ ಆನಂದ್, ಗುಡ್ ಮಾರ್ನಿಂಗ್ ಅಪ್ಪ. ವೆರಿ ಗುಡ್ ಮಾರ್ನಿಂಗ್ ಮಿಸ್ಟರ್ ಅನಂತ. ಏನು ಬೆಳಗ್ಗೆನೆ ನನ್ನ ಮೇಲೆ ದಯ ಬಂದಿದೆ, ಫೋನ್ ಮಾಡಿದೀಯಾ? ದಯೆ ಬಂದಿದ್ದು ನಿನ್ ಮೇಲಲ್ಲ, ನಿನ್ FM ಸ್ಟೇಷನ್ ಮೇಲೆ. ಅದಕ್ಕೆ ನಿನ್ ಫೋನ್ ಮಾಡಿದ್ದು. FM ಸ್ಟೇಷನ್ ಮೇಲ? ಹೌದು ಕಣೋ. ನಿಮ್ FM ಅಲ್ಲಿ ಬಂದ ಕೃಷ್ಣ ತುಳಸಿ ಹಾಡು ಕೇಳಿ ನಿನಗ್ ಫೋನ್ ಮಾಡ್ಬೇಕು ಅನ್ಸ್ತು ಕಣೋ. ಹೌದಾ? ಹೌದು ಕಣೋ. ಆ ಕೃಷ್ಣ ತುಳಸಿ ಯಾರೋ ಏನೋ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಅವಳು ಹಾಡು ಕೇಳ್ತಿದ್ರೆ ಕಿವಿಗ್ ತುಂಬಾ ಇಂಪಾಗಿರುತ್ತೆ. ಹೌದು, ಎಷ್ಟೋ ಪುಣ್ಯ ಮಾಡದೆ ಇದ್ರೆ ಅಷ್ಟೊಳ್ಳೆ ಧ್ವನಿನ ವರವಾಗಿ ಕೊಡೋಲ್ಲ ದೇವರು. ಅದೆಲ್ಲ ನಮ್ಮ ಕೃಷ್ಣ ತುಳಸಿ ಮಾಡಿರೋ ಪುಣ್ಯ. ಅವ್ರ ಹೆತ್ತ ತಂದೆ ತಾಯಿ ಅದೃಷ್ಟವಂತರು. ಆ ಅದೃಷ್ಟ ತಂದೆ ತಾಯಿದ್ ಮಾತ್ರ ಅಲ್ಲ ಕಣೋ, ಅತ್ತೆ ಮಾವಂದು ಕೂಡ. ನಿಜ ಕಣೋ, ಅವ್ರ ಅದೃಷ್ಟ ಕೂಡ. ಏಯ್, ನಿಜ ಹೇಳ್ಬೇಕು ಅಂದ್ರೆ ತಂದೆ ತಾಯಿಗಿಂತ ಅತ್ತೆ ಮಾವಂದ್ರೆ ಅದೃಷ್ಟವಂತರು ಕಣೋ. ಹೌದಾ? ಅದ್ಯಾಕೆ? ಯಾಕೆ ಅಂತ ಕೇಳ್ತಿಯಲ್ಲೋ, ಆ ಕೃಷ್ಣ ತುಳಸಿ ಮದುವೆ ಆಗೋರ್ಗು ಮಾತ್ರ ಹೆತ್ತವ್ರ ಮನೇಲಿ ಇರ್ತಾಳೆ, ಆಮೇಲೆ ಅತ್ತೆ ಮನೇಲಿ ತಾನೇ ಇರೋದು. ಅದಕ್ಕೆ ಕಣೋ, ಅತ್ತೆ ಮನೆಯವರೇ ಹೆಚ್ಚು ಅದೃಷ್ಟವಂತರು ಅಂತೀನಿ. ಕರೆಕ್ಟ್ ಕಣೋ, ನೀನ್ ಹೇಳ್ದ ಹಾಗೆ ನಮ್ಮ ಕೃಷ್ಣ ತುಳಸಿ ವಿಷಯದಲ್ಲಿ ಹುಟ್ಟಿದ ಮನೆಗಿಂತ ಅತ್ತೆ ಮನೆಯವ್ರನ್ನೇ ತುಂಬಾ ಅದೃಷ್ಟವಂತರು. ಥ್ಯಾಂಕ್ಸ್ ಕಣೋ. ಅದೇನು ಕೃಷ್ಣ ತುಳಸಿ ತವ್ರ ಮನೆಗಿಂತ ಅತ್ತೆ ಮನೆಯವ್ರೆ ಹೆಚ್ಚು ಅದೃಷ್ಟವಂತು ಅಂದ್ರೆ ನೀನ್ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಆ ಕೃಷ್ಣ ತುಳಸಿ ಏನೋ ನಿಮ್ಮನೆ ಸೊಸೆ ಹಾಗೆ. ಆದಂಗೆ ಏನ್ ಬಂತು, ಆ ಕೃಷ್ಣ ತುಳಸಿ ನಿಜವಾಗ್ಲೂ ನಮ್ಮನೆ ಸೊಸೆನೆ. ಮಾತಾಡಪ್ಪ, ನೀನ್ ಯಾಕೆ ಥ್ಯಾಂಕ್ಸ್ ಹೇಳಿದ್ದು? ಯಾಕೆ ಅಂದ್ರೆ ಕೃಷ್ಣ ತುಳಸಿ ತವ್ರ ಮನೆಗಿಂತಲೂ ಅತ್ತೆ ಮನೆಯವರು ಅದೃಷ್ಟವಂತರು ಅಂತ ನಾನ್ ಹೇಳಿದ ಮಾತನ್ನ ನೀನ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ದೆ ಅನ್ಕೋ. ನೋಡೋಣಂತ, ನಾನ್ ನಿನ್ಗೊಂದು ಫ್ರೀ ಅಡ್ವೈಸ್ ಕೊಡ್ಲಾ? ಫ್ರೀ ತಾನೇ, ಫೀಸ್ ಏನ್ ತಗೊಳ್ಳಲ್ವಲ್ಲ, ಕೊಡು ಕೊಡು. ಏನಿಲ್ಲ ಕಣ, ಕೃಷ್ಣ ತುಳಸಿ ಅಂತ ಒಳ್ಳೆ ಸಿಂಗರ್ನ ನಿಮ್ಮ ಕಾಂಪಿಟೇಟರ್ಸ್ ಯಾರಾದ್ರೂ ಅವ್ರ FM ಸ್ಟೇಷನ್ಗೆ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ನೋಡೋ, ನೀನ್ ಎಂತ ಪರಿಸ್ಥಿತಿ ಬಂದ್ರು ಆ ಕೃಷ್ಣ ತುಳಸಿನ ಮಾತ್ರ ಬಿಡಬಾರ್ದು. ಅವಳಿಗೆ ಬೇಕಾದಷ್ಟು ಸಂಬಳ ಕೊಡು, ಅವಳಿಗೆ ಯಾವ ತೊಂದರೆ ಬರ್ದೇ ಇರೋ ಹಾಗೆ ನೋಡ್ಕೋ. ಓಕೆ ಅಪ್ಪ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಅಲ್ದೆ ಅಷ್ಟು ಟ್ಯಾಲೆಂಟ್ ಇರೋ ಪರ್ಸನ್ನ ನಾನ್ಯಾಕೆ ಬಿಟ್ಕೊಡ್ತೀನಿ? ಥ್ಯಾಂಕ್ಸ್ ಕಣೋ. ಮತ್ತ್ಯಾಕೆ ಥ್ಯಾಂಕ್ಸ್ ಹೇಳ್ತೀಯೋ? ಮತ್ತೆ ಅದಕ್ಕೆ ಕೃಷ್ಣ ತುಳಸಿ ವಿಷಯದಲ್ಲಿ ನನ್ನ ಮಾತಿಗೆ ನೀನು ಓಕೆ ಅಂದಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ.
ಸರಿ, ಓಕೆ ಓಕೆ. ಓಕೆ ಕಣೋ, ಇನ್ನು ನಿನ್ ಟೈಮ್ ವೇಸ್ಟ್ ಮಾಡಲ್ಲ. ಇಡ್ತೀನಿ, ಬಾಯ್. ಓಕೆ ಬಾಯ್. ದಿನ ದಿನಕ್ಕೂ ಕೃಷ್ಣ ತುಳಸಿ ಫ್ಯಾನ್ ಫಾಲೋಯಿಂಗು ಜಾಸ್ತಿ ಆಗ್ತಾ ಇದೆ. ಕೃಷ್ಣ ತುಳಸಿ ಅಂದ್ರೆ ನೀವೇ ಅಲ್ವಾ ಮೇಡಮ್? ವಾಹ್ ವಾಹ್, ಎಲ್ಲೋ ಶುರು ಮಾಡಿದ್ದು ಪ್ರಯಾಣನ ಇಲ್ಲಿವರೆಗೂ ತಗೊಂಡ್ ಬಂದ್ಯಾ ಶ್ಯಾಮ? ಈ ಸಿಟಿಲಿ ನಿನ್ ಊರ ಹೆಸರು ಹೇಳಿದ್ರೆ ಅದ್ ಎಲ್ಲಿದೆ ಅಂತ ಕೇಳ್ತಾರೆ. ಆದ್ರೆ ನೀನ್ ಇಟ್ಕೊಂಡಿರೋ ಹೆಸರು ಅದೇ ಕೃಷ್ಣ ತುಳಸಿ ಅಂತ ಕೇಳಿದ್ರೆ ಎಲ್ರೂ ಗುರ್ತು ಹಿಡಿತಾರೆ. ಆ ದೇವ್ರು ಎಂತ ಮಾಯಗಾರ ಅಂತ ನೋಡಿದ್ಯಾ ಶ್ಯಾಮ? ಈ ಪ್ರಪಂಚದಲ್ಲಿ ಎಲ್ರೂ ಹೆಸರು ಸಂಪಾದನೆ ಮಾಡೋದಿಕ್ಕೆ, ಎಲ್ರ ಮಧ್ಯೆ ಗುರ್ತಿಸ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟಗಳನ್ನ ಪಡ್ತಾರೆ. ಆದ್ರೆ ನಿನ್ ವಿಷಯಕ್ಕೆ ಬಂದ್ರೆ ನಿನ್ನ ನಿಜವಾದ ಹೆಸರನ್ನ ಪಕ್ಕಕ್ಕಿಟ್ಟು ನೀನು ಕೃಷ್ಣ ತುಳಸಿ ಅಂತ ಹೆಸರಿಟ್ಕೊಂಡ್ರು ಆ ಹೆಸರಿಗೆ ಹೆಸರು ಬಂತೆ ಹೊರತು ನಿನಗ್ ಮಾತ್ರ ಹೆಸರು ಬರಲಿಲ್ಲ. ಹೆಸರು ಬರ್ಬೇಕು ಅಂತ ಆಸೆ ಪಡ್ತಿದ್ಯಾ ಶ್ಯಾಮ? ನನ್ ಕೆರಿಯರ್ ಸ್ಪಾಯ್ಲ್ ಮಾಡಿ ನೀನು ದೊಡ್ಡ ಸಿಂಗರ್ ಆಗ್ಬೇಕನ್ಕೊಂಡು ಹೆಸರು ಬದಲಾಯಿಸಿ ಹಾಡ್ ಹಾಡ್ತಿದ್ಯಾ ಶ್ಯಾಮ? ಗೊಂಬೆ ಮೇಣ ಪಕ್ಕದಲ್ಲೇ ಇರುತ್ತೆ ಶ್ಯಾಮ, ಆದ್ರೆ ಎರಡೂ ಬೇರೆ ಬೇರೆ. ನೀನ್ ಎಷ್ಟೇ ವೇಷ ಹಾಕಿದ್ರು, ಎಷ್ಟೇ ಹೆಸರು ಬದಲಾಯಿಸ್ಕೊಂಡ್ರು ಗುರ್ತಿಸ್ಕೊಳ್ಳೋ ಅವಕಾಶ ನಿನಗೆ ಈ ಜನ್ಮದಲ್ಲಿಲ್ಲ. ಮರ್ಯಾದೆ ಆಗಿ ರೂಪಾರಾಣಿ ಮದ್ವೆ ಮುಗಿಯೋ ತನಕ ನಮಗೋಸ್ಕರ ಹಾಡು ಹೇಳು. ಇಲ್ಲ ಅಂತಂದ್ರೆ ನಿನ್ನ ಗುಟ್ಟೆಲ್ಲ ರಟ್ಟು ಮಾಡ್ಬಿಡ್ತೀನಿ. ನೀನ್ ಹಾಕಿರೋ ವೇಷ, ಮಾಡಿರೋ ಮೋಸನೆಲ್ಲ ವಸಂತ ಅತ್ತಿಗೆ ಮುಂದೆ ಬಟ ಬಯಲು ಮಾಡ್ತೀನಿ. ನಾವ್ ಹೇಳೋದನ್ನ ಕೇಳೋದನ್ನ ಬಿಟ್ರೆ ನಿನಗೆ ಬೇರೆ ದಾರಿ ಇಲ್ಲ ಶ್ಯಾಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್. ಸಾರಿ ಫಾರ್ ದ ಡಿಲೇ. ನಮ್ಮ ಬೆಂಗಳೂರಲ್ಲಿ ಅಷ್ಟೇ ಅನ್ಕೊಂಡೆ, ಕಲ್ಕತ್ತಾದಲ್ಲಿ ಕೂಡ ಟ್ರಾಫಿಕ್ ಜಾಸ್ತಿನೇ ಇದೆ. No issue, sir. Please be seated. Yeah, thank you. Please sit. ಎಲ್ರೂ ಕೇಳಿ, ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಾವು ಕೆಲವು ಕೊಟೇಶನ್ ಮಾಡಿದ್ದೀವಿ. ನೀವು ಒಂದ್ಸಲ ಚೆಕ್ ಮಾಡಿ ಓಕೆ ಅಂದರೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ನಮಗೂ ಓಕೆ ಸರ್. ನನಗೂ ಓಕೆ ಸರ್. ನಮ್ಗೋಕೆ ಇಲ್ಲ.
ಪ್ರಾಡಕ್ಟ್ ರೆಡಿ ಆಗೋಕ್ಕೆ ಬೇಕಾಗೋ ಖರ್ಚಿಗಿಂತ ನಿಮ್ಮ ಪರ್ಸೆಂಟೇಜ್ ಸ್ವಲ್ಪ ಹೆಚ್ಚಾಗಿದೆ. ಇದೇನು ಸರ್ ಹೀಗೆ ಮಾತಾಡ್ತಿದ್ದೀರಾ? ಅದ್ರಲ್ಲಿ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದೀವಲ್ಲ. ನೀವು ಕೊಟೇಶನ್ನಲ್ಲಿ ನಿಮ್ಗೆ ಇಷ್ಟ ಬಂದ ಹಾಗೆ ಬಜೆಟ್ ಹಾಕ್ಕೊಂಡ್ರೆ ಸೈಲೆಂಟಾಗಿ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ನಾವೇನು ಅಷ್ಟೊಂದು ದಡ್ರು ಅಂತ ಅಂದ್ಕೊಂಡಿದ್ದೀರಾ? ನಾವು ಕೊಟ್ಟಿರೋ ಕೊಟೇಶನಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ಕೇಳಿ, ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ನೀವು ಬೆಂಗಳೂರು ಹೈದರಾಬಾದಲ್ಲಿ ನಿಮ್ಮ ಪ್ರಾಡಕ್ಟ್ನ ಒಂದೊಂದು ಪ್ಯಾಕೆಟ್ಗೆ 12 ರೂಪೀಸಿಗೆ ಕೊಡ್ತಿದ್ದೀರಾ. ಆದರೆ ನಮಗೆ ಕೊಟ್ಟಿರೋ ಕೊಟೇಶನ್ನಲ್ಲಿ ಒಂದೊಂದು ಪ್ಯಾಕೆಟ್ 20 ರೂಪೀಸ್ ಅಂತ ಬರೆದಿದ್ದೀರಾ. ಅಂದರೆ ಅದರ ಅರ್ಥ ಏನು? ನಮ್ಮ ಕಲ್ಕತ್ತಾದವ್ರ ಹತ್ರ ದುಡ್ಡು ಹೆಚ್ಚಿದೆ ಅಂತನಾ, ಅಥವಾ ನಾವು ಅಮಾಯಕರು ಅಂತನಾ? ನಾವು ಬೆಂಗಳೂರಲ್ಲೆಲ್ಲ ಆ ಪ್ರಾಡಕ್ಟ್ ಒಂದೊಂದು ಪ್ಯಾಕೆಟ್ 12 ರೂಪೀಸ್ಗೆ ಕೊಡ್ತಿದ್ದೀವಿ, ನಿಜಾನೇ. ಆದರೆ ನಮಗಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇರಲ್ಲ. ಎವ್ರಿ ಡೀಲರ್ ನಮ್ಮ ಫ್ಯಾಕ್ಟ್ರಿಗೆ ಬಂದು ತೊಗೊಂಡು ಹೋಗ್ತಾರೆ. ಒಂದ್ಸಲ ನಾವು ಕೊಟ್ಟಿರೋ ಕೊಟೇಶನ್ನ ಕ್ಲಿಯರಾಗಿ ನೋಡಿ. ಬೆಂಗಳೂರಿಂದ ಕಲ್ಕತ್ತಾವರೆಗೂ ನಾವೇ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀವಿ. ಟ್ರಾನ್ಸ್ಪೋರ್ಟ್ ಪ್ರೈಸಸ್ ಎಲ್ಲ ಸೇರಿಸ್ಕೊಂಡು ಒಂದೊಂದು ಪ್ಯಾಕೆಟ್ಗೆ 20 ರೂಪೀಸ್ ಬಜೆಟ್ ಹಾಕಿದ್ದು. ಅಲ್ಲಿ ಇಲ್ಲಿ ಸೇಮ್ ಪ್ರೈಸಸ್ಸಿಗೆ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ ಸರ್. ಟ್ರಾನ್ಸ್ಪೋರ್ಟು ಟ್ಯಾಕ್ಸು ಎಲ್ಲ ಹೋದರೂ ಕೂಡ ನೀವು ನಿಮ್ಮ ಪ್ರಾಫಿಟ್ನ ಹೆಚ್ಚಾಗಿ ಇಟ್ಕೊಂಡಿದ್ದೀರಾ. ನಿಮ್ಮ ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕ್ಲಿಯರಾಗಿ ನನಗೆ ಗೊತ್ತು. ಏನು ಸರ್, ಈ ಪ್ರಾಡಕ್ಟ್ ನೀವೇ ತಯಾರು ಮಾಡೋ ಹಾಗೆ ಅದೆಷ್ಟು ಖರ್ಚಾಗುತ್ತೋ ಅಂತ ಎಲ್ಲ ಗೊತ್ತು ಅಂತ ಹೇಳ್ತಾ ಇದ್ದೀರಾ? ಈ ಬನ್ವರ್ ಸಿಂಗ್ ಗೊತ್ತಿಲ್ಲದೆ ಏನೂ ಮಾತಾಡಲ್ಲ. ಸಾಕ್ಷಿ ಇಲ್ದಿದ್ರೆ ಮಾತಾಡೋದೇ ಇಲ್ಲ. ನೀವು ಈ ಪ್ರಾಡಕ್ಟ್ ರೆಡಿ ಮಾಡೋಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಗೆ, ರಾ ಮೆಟೀರಿಯಲ್ಸ್ಗೆ, ಪ್ಯಾಕಿಂಗ್ಗೆ, ಡಿಸ್ಟ್ರಿಬ್ಯೂಷನ್ಗೆ ಕೂಡ ಎಷ್ಟು ಖರ್ಚಾಗುತ್ತೆ ಅನ್ನೋದು ಎವ್ರಿ ಡೀಟೇಲ್ಸ್ ಅದರಲ್ಲಿದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹೀಗೆ ಸೈಲೆಂಟ್ ಆಗಿದ್ರೆ ಅರ್ಥ ಏನು? ನಮಗ ಉತ್ತರ ಕೊಡು. ಮೌನಂ ಸಮ್ಮತಿ ಲಕ್ಷಣಂ ಅಲ್ವಾ ರೂಪಾ? ಈಗ ಇವಳಿಗೆ ಬೇರೆ ದಾರಿನೇ ಇಲ್ಲ. ಇವಳು ಖಂಡಿತವಾಗ್ಲೂ ನಮಗೋಸ್ಕರ ಹಾಡನ್ನ ಹಾಡ್ಲೇಬೇಕಾಗತ್ತೆ. ಏನು? ನಡಿ. ಗೌರಮ್ಮ, ನೀನ್ ನನ್ನ ವಿಷಯ ಮನೇಲಿ ಹೇಳಿದ್ರು ಹೇಳದೇ ಇದ್ರು ನಾನ್ ನಿನ್ಗೋಸ್ಕರ ಹಾಡ್ ಹಾಡಲ್ಲ. ನೀವ್ ಅನ್ಕೊಂಡ್ ಹಾಗೆ ನಾನೇನು ನನ್ನ ಹೆಸರಿಗೋಸ್ಕರ ಹಾಡ್ ಹಾಡ್ತಿಲ್ಲ. ನನ್ನ ಕರ್ತವ್ಯಕ್ಕೋಸ್ಕರ ನಾನ್ ಕೊಟ್ಟಿರೋ ಮಾತಿಗಾಗಿ ಹಾಡ್ತಿರೋದು. ನಾನ್ ಯಾವುದನ್ನು ಹೆಸರಿಗೋಸ್ಕರ ಮಾಡಲ್ಲ. ಏನ್ ಮಾಡಿದ್ರು ನನ್ನ ಹೆಸರು ಹಾಡ್ ಮಾಡ್ಕೊಳ್ದ ಹಾಗೆ ಮಾಡ್ತೀನಿ. ನಿಮ್ ಹಾಗೆ ಬೇರೆಯವ್ರಿಗೆ ಕಷ್ಟ ಕೊಡ್ತಾ, ಹೆದರ್ಸ್ತಾ, ಕಿಡ್ನಾಪ್ ಮಾಡ್ತಾ ಹೆಸರು ತಗೋಬೇಕು ಅಂತ ನಾನ್ ಮಾಡಲ್ಲ. ಕಿಡ್ನಾಪ? ಏನ್ ಕಿಡ್ನಾಪ್ ಶ್ಯಾಮ? ನನ್ನ ಯಾರು ಕಿಡ್ನಾಪ್ ಮಾಡಿಸಿದ್ರು ಅಂತ ನನಗೆಲ್ಲ ಗೊತ್ತು ಗೌರಮ್ಮ. ಇದು ನಮ್ಮ ಕಂಪನಿಗೆ ಸಂಬಂಧಪಟ್ಟಿರೋ ಪರ್ಸನಲ್ ಕೊಟೇಶನ್ ಲಿಸ್ಟ್. ನಿಮ್ಮ ಹತ್ರ ಹೇಗೆ ಬಂತು? ನಿಮ್ಮ ಕಂಪ್ನಿ ಕೊಟೇಶನ್ ಲಿಸ್ಟೇ ನನ್ನ ಹತ್ರ ಬಂದಿದೆ ಅಂದರೆ ನಿಮ್ಮ ಕಂಪ್ನಿ ಬಗ್ಗೆ
ದೊಡ್ಡದಾಗಿ ಹೇಳೋದು ಬೇಡ ಅನ್ಸುತ್ತೆ. ನೀವು ಈ ಕೊಟೇಶನ್ನ ಹೇಗೆ ತಗೊಂಡ್ರೋ, ಯಾವ ಉದ್ದೇಶಕ್ಕೆ ತಗೊಂಡ್ರೋ ನಮಗೆ ಗೊತ್ತಿಲ್ಲ. ಆದರೆ ನೀವು ನಮ್ಮನ್ನು ಕೇಳಿದರೆ ನಾವೇ ಕೊಡ್ತಿದ್ವಲ್ಲ. ನೀವು ಪ್ರಪೋಸ್ ಮಾಡಿರೋ ಪರ್ಸೆಂಟೇಜ್ಗೆ ನಾವು ಪ್ರಾಡಕ್ಟ್ ತಗೊಳಕ್ಕಾಗಲ್ಲ. ನಾವೇ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ, ಅದಕ್ಕೆ ಮಾತ್ರನೇ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಏನು ಮಾತಾಡ್ತಿದ್ದೀರಿ ನೀವು? ಪ್ರಾಡಕ್ಟ್ ನಮ್ಮದು. ನಮ್ಮ ಪ್ರಾಡಕ್ಟಿಗೆ ನೀವು ಯಾರು ರೇಟ್ ಫಿಕ್ಸ್ ಮಾಡೋದಕ್ಕೆ? ನಿಮ್ಮಿಷ್ಟಕ್ಕೆ ನೀವು ನಿಮ್ಗಿಷ್ಟ ಬಂದ ಹಾಗೆ ರೇಟ್ ಫಿಕ್ಸ್ ಮಾಡಿದ್ರೆ ಅದಕ್ಕೆ ಸೈಲೆಂಟಾಗಿ ನಾವು ಅಗ್ರಿಮೆಂಟ್ ಮಾಡ್ಕೋಬೇಕಾ? ಒಂದ್ಸಲ ನಿಮಗೆ ಕೊಟ್ಟಿರೋ ಪ್ರಪೋಸಲ್ ಕೊಟೇಶನ್ನ ಕ್ಲಿಯರ್ ಆಗಿ ಓದಿ. ನಾವು ಇಡೀ ಬೆಂಗಳೂರು ಪೂರ್ತಿ ಯಾವ ರೇಟಲ್ಲಿ ಕೊಡ್ತಿದ್ದೀವೋ ಅದರಲ್ಲಿ ನಾವೆಷ್ಟು ಪರ್ಸೆಂಟ್ ತಗೋತಾ ಇದ್ದೀವೋ, ಈಗ ನಿಮಗೆ ಕೊಟ್ಟಿರೋ ಪ್ರಪೋಸಲ್ನಲ್ಲೂ ಕೂಡ ನಾವು ಅಷ್ಟೇ ಪರ್ಸೆಂಟೇಜ್ ತಗೋತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಪ್ರೈಸ್ನ ದೃಷ್ಟಿಲಿಟ್ಕೊಂಡು ನಿಮ್ಮಿಂದ ಎಕ್ಸ್ಟ್ರಾ 8 ರೂಪೀಸ್ ತಗೋತಾ ಇದ್ದೀವಿ ಹೊರತು ನಾವು ಬೆಂಗಳೂರಲ್ಲೆಲ್ಲ ಕೊಡ್ತಾ ಇರೋ ರೇಟಿಗೆ ನಿಮಗೆ ಕೊಡ್ತಾ ಇದ್ದೀವಿ. ಇದು ಕಲ್ಕತ್ತಾ. ಇಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ನಾನು ಫಿಕ್ಸ್ ಮಾಡೋ ರೇಟ್ಗೆ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು. ಏನು ಹೆದರಿಸ್ತಾ ಇದ್ದೀರಾ? ಇಲ್ಲ, ಈ ಬನ್ವರ್ ಸಿಂಗ್ನ ಎದುರಾಕೊಂಡು ಈ ಕಲ್ಕತ್ತಾದಲ್ಲಿ ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತ ಎಚ್ಚರಿಸ್ತಿದ್ದೀನಿ. ಶ್ಯಾಮ, ನಾನೇನಷ್ಟು ನೀಚ್ ಹೆಂಗ್ಸಲ್ಲ. ನಿನ್ನನ್ನು ಕಿಡ್ನಾಪ್ ಮಾಡಿಸಿದ್ದು ನಾನಲ್ಲ. ಅದಕ್ಕೂ ನನಗೂ ಯಾವ ರೀತಿನೂ ಸಂಬಂಧ ಇಲ್ಲ. ಮಾತಾಡ್ಬೇಡ. ನೀನ್ ಹೇಳ್ತಿರೋದು ನಿಜಾನೋ ಅಲ್ವೋ ಅಂತ ತಿಳ್ಕೊಳ್ದಿರೋಷ್ಟು ದಡ್ಡಿ ನಾನಲ್ಲ. ಆ ಕಿಡ್ನಾಪ್ ನೀನೇ ಮಾಡಿಸಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಸಹನೆಗೂ ಒಂದು ಮಿತಿ ಇರತ್ತೆ. ನೀವು ನನಗಿರೋ ಸಹನೆನ ಇನ್ನೂ ಪರೀಕ್ಷೆ ಮಾಡಕ್ಕೆ ನೋಡ್ಬೇಡಿ, ಇನ್ನೂ ಜಾಸ್ತಿ ಮಾಡಬೇಡಿ. ಅದು ನಿಮ್ಗೆ ಒಳ್ಳೇದಲ್ಲ. ನಿಮ್ಗೆ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಯಾವತ್ತೂ ನನ್ಗೆ ಹಾಡು ಅಂತ ಕೇಳ್ಬೇಡಿ. ನಾನ್ ನಿಮ್ಗೋಸ್ಕರ ಹಾಡೋದಿಲ್ಲ ಅಂದ್ರೆ ಹಾಡೋದಿಲ್ಲ. ನಿಮ್ಗಷ್ಟೇ ಅಲ್ಲ, ನಿಮ್ ಹಾಗೆ ಯುಗೇಂದರ್ ಅವ್ರಿಗೂ ಹಾಡಲ್ಲ ಅಂತ ಹೇಳಿದ್ದೀನಿ. ನಿಮ್ಗೆ ಒಂದ್ ಸಮಸ್ಯೆ ದೂರ ಆಗಿದ್ದಕ್ಕೆ ಖುಷಿ ಪಡಿ. ಹೋಗಿ ಕೆಲಸ ನೋಡ್ಕೊಳ್ಳಿ. ನಿಮಗೆ ಕೊಟ್ಟಿರೋ ಪ್ರಪೋಸಲ್ ಕಾಸ್ಟ್ ಅಷ್ಟೇ ಅಲ್ಲ, ಅದಕ್ಕೆ ಡಬಲ್ ಕೊಟ್ಟರು ಕೂಡ ನಿಮ್ಮ ಕಂಪನಿಗೆ ನಮ್ಮ ಪ್ರಾಡಕ್ಟ್ ಕೊಡಲ್ಲ. ಯು ಕ್ಯಾನ್ ಗೋ ನೌ. ಇದು ನಿಮ್ಮ ಬೆಂಗಳೂರಲ್ಲ, ಕಲ್ಕತ್ತಾ. ಇಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ಅದು ನಾನು ಫಿಕ್ಸ್ ಮಾಡೋ ರೇಟ್ಗೆ ನೀವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ. ಅವ್ರ ಹತ್ರ ಏನಕ್ಕೆ ಸರ್ ಜಗಳ? ಅವರೊಬ್ರು ಫೂಲ್ ಅಷ್ಟೇ. ಫೂಲ್ಸ್ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ನಮ್ಗಿಷ್ಟ ಇಲ್ಲ ಸರ್. ಸರ್, ನೀವು ಕೊಟ್ಟಿರೋ ಪ್ರಪೋಸಲ್ ಲಿಸ್ಟ್ ನಾನು ನೋಡಿದ್ದೀನಿ. ಅದು ನನಗೆ ಸರಿ ಅಂತಾನೆ ಅನಿಸಿದೆ. ಅದು ಅಲ್ಲದೆ ನಾನು ನಿಮ್ಮ ಕಂಪ್ನಿ ಬಗ್ಗೆ ತುಂಬ ವಿಷಯ ಕೇಳಿದ್ದೀನಿ. ನನಗೆ ನಿಮ್ಮ ಪ್ರಪೋಸಲ್ ಓಕೆ ಸರ್.
ನನಗೂ ಓಕೆ ಸರ್. ನನಗೂ ಓಕೆ ಸರ್. ನನಗೂ ಓಕೆ ಸರ್.